ಅದರ ಜೊತೆನಲ್ಲಿ ಚಂಡಿ ಬಗ್ಗೆ ಹೇಳ್ತೀನಿ ಅಂತ ಅಂದ್ರಿ ಗುರುಗಳೇ. ಈ ಚಂಡಿ ಅಂತಂದ್ರೆ ಯಾರು, ಜೊತೆಗೆ ಈ ಸಹಸ್ರ ಚಂಡಿಕಾ ಯಾಗ ಅಂತ ಕೂಡ ನಾವು ಕೇಳ್ಪಟ್ಟಿದ್ದೀವಿ. ಇದರ ಅರ್ಥ ಏನು, ಇದು ಹೇಗೆ ಮಾಡುವಂಥದ್ದು, ಇದ್ರ ಬಗ್ಗೆ ತಿಳಿಸ್ಕೊಡಿ ಗುರು. ಚಂಡಿ ಅಂದರೆ ಆಕೆಯ ಅವತಾರಗಳಲ್ಲಿ ಅತ್ಯಂತ ಪ್ರಧಾನವಾಗಿರುವಂಥದ್ದು, ಅತ್ಯಂತ ಅವಿಸ್ಮರಣೀಯವಾಗಿ ಉಳಿದೋಗುವಂಥದ್ದು, ಶೀಘ್ರ ಫಲವನ್ನು ಕೊಡುವಂಥವಳು ಈ ಚಂಡಿ. ಈ ಶುಂಭು ನಿಶುಂಭರಿದ್ದಾರಲ್ಲ, ಚಂಡಮುಂಡಾಸುರನ ಸಂಹಾರ ಮಾಡಬೇಕಾದ್ರೆ ಅವಳ ಅವತಾರವಾದಾಗ ಇನ್ನೇನು ಆ ಯುದ್ಧದ ಭೂಮಿಗೆ ಬರಬೇಕಾದರೆ ಈ ಚಂಡಮುಂಡಾಸುರರು ಆ ಇಬ್ಬರು ಕೂಡ ಬಂದಿದ್ದಾರೆ. ಅವರ ಸೈನ್ಯ ಲಕ್ಷದೋಪಾದಿಯಲ್ಲಿದೆ. ಅವರ ಸೈನ್ಯ ಈಕೆ ಒಬ್ಬಳೇ ಇದ್ದಾಳೆ. ಈಕೆ ಒಬ್ಬಳೇ ಅಷ್ಟಾದಶ ಭುಜಗಳೊಂದಿಗೆ, ಅಂದರೆ 18 ಕೈಗಳನ್ನು ಹೊತ್ತು ಸಿಂಹವಾಹನ ರೂಢಳಾಗಿ ಬಂದಿರುತ್ತಾಳೆ. ಇದನ್ನು ನೋಡಿದ ತಕ್ಷಣ ಅವ ಹೇಳುತ್ತಾನೆ, ನೋಡು, ನೀನು ಹೇಗಿದ್ದರೂ ಒಬ್ಬಳೇ ಬಂದಿದೀಯಾ, ಸೋಲೋದು ಖಚಿತ, ಸೋತು ಬಿಡ್ತೀಯಾ, ಯಾಕಾದರೂ ನೀನು ಒಬ್ಬಳೆ ಬಂದು ನಮ್ಮ ಮುಂದೆ ಸೋಲ್ತೀನಿ. ನಮ್ಮದು ನೋಡು, ಲಕ್ಷದೋಪಾದಿಯ ಸೈನ್ಯ ಇದೆ, ಇಲ್ಲಿ ನಾವಿಬ್ಬರಿದ್ದೀವಿ ವೀರರು, ನೀನು ಒಂದು ಹೆಣ್ಣು ನಮ್ಮ ಮುಂದೆ ಸೋತು ಬಿಡ್ತೀಯ. ಒಂದು ಕೆಲಸ ಮಾಡು, ನೀನು ನಮ್ಮ ನಾಯಕ ಇದ್ದಾನಲ್ಲ ಶುಂಭು, ಆ ಶುಂಭುನಿದಾನಲ್ಲ ಅವನು ಕಾಮ್ಯ ಕಲಾಪ್ರವೀಣನವನು, ಬಹಳ ಈ ಕಾಮ ಕಲಾಪ್ರವೀಣನವನು. ಅಂತಹ ಕಾಮ ಕಲಾಪ್ರವೀಣನಾಗಿರುವ ಶುಂಭನನ್ನು ನೀನು ಪತಿಯನ್ನಾಗಿ ಮಾಡ್ಕೊಂಬಿಡು, ತುಂಬ ಸುಖ ಪಡ್ತೀಯ ಅಂತ ಇವನಂತಾನೆ. ಅಷ್ಟೇ ದುರ್ಗಿ ಅವಳ ಕಣ್ಣು ಕೆಂಪಗೆ ಮಾಡಿ ಹೇಳಿದ್ದಾಳೆ, ನಿನ್ನ ಸಾವನ್ನು ನೀನು ತಂದುಕೊಂಡ್ಬಿಟ್ಟಿಯಲ್ಲೋ ಅಂತ ಹೇಳಿ ಈ ಶಂಕರಾಚಾರ್ಯರು ಸೌಂದರ್ಯ ಲಹರಿಯಲ್ಲಿ ಬರೆದಿರತಕ್ಕಂತಹ 51ನೇ ಶ್ಲೋಕ ನೆನಪು ಬರುತ್ತೆ ಈಗ ನನಗದು. ಅವಳ ಮಾತಾಡ್ತಕ್ಕಂತಹದ್ದು ಇಲ್ಲಿ ಹೇಗೆ ಅಂತಂದರೆ, ಶಿವೇ ಶೃಂಗಾರದ್ರ ತದಿತನ ಪರೆ ಕೃಷ್ಣ ಪರ ಅಂತ. ಏನಂತಂದರೆ, ಆ ಶಿವನೊಬ್ಬ ಅಲ್ಲದೆ ಬೇರೆ ಇನ್ನು ಯಾರಾದರೂ ಕೂಡ ಅಮ್ಮನನ್ನು ಆ ದೃಷ್ಟಿಯಿಂದ ನೋಡುವುದೋ, ಮಾಡುವುದೋ, ಮಾತಾಡುವುದೋ, ಕೇಳುವುದೋ ಆದರೆ ಅವಳು ಅತ್ಯಂತ ಭಯಂಕರವಾಗಿರ್ತಕ್ಕಂಥ ರೂಪದಲ್ಲಿ ಮಾತಾಡ್ತಾಳೆ ಆಕೆ. ಆಗ ಒಂದು ಕ್ಷಣ ಮೌನ ವಹಿಸ್ತಾಳೆ. ಅವಳ ಹಣೆಯಿಂದ ಒಂದು ದೇವಿ ಆವಿರ್ಭವಳಾಗ್ತಾಳೆ. ಆಕೆ ಹೇಗಿರ್ತಾಳೆ ಅಂತಂದರೆ, ದೊಡ್ಡ ಪರ್ವತದ ಗಾತ್ರದಲ್ಲಿರ್ತಾಳೆ ಆಕೆ. ಆ ದೊಡ್ಡ ಪರ್ವತದ ಗಾತ್ರದಲ್ಲಿರ್ತಕ್ಕಂತಹ ಆಕೆ ಆ ಹುಲಿಯ ಚರ್ಮವನ್ನ ಸೀರೆಯಾಗಿ ಹುಟ್ಟಿರುತ್ತಾಳೆ. ಇನ್ನ ಗಜ ಚರ್ಮಾಂಬರವನ್ನ ಕುಪ್ಪಸವಾಗಿ ತೊಟ್ಟಿರುತ್ತಾಳೆ. ಆಕೆ ಅತ್ಯಂತ ಭಯಂಕರನಾಗಿರುತ್ತಾಳೆ. ಬಹುಶಃ ಅವಳ ಬಾಯಂತೂ ಒಂದು ವಿಶಾಲವಾಗಿರತಕ್ಕಂತಹದ್ದು. ಎಷ್ಟು ಅಂತಂದರೆ ಒಂದಷ್ಟು ದೇಶಗಳೇ ಅವಳ ಬಾಯಿಗಳು ನುಂಗು ಬಿಡ್ತಾಳೆ. ಅಷ್ಟು ದೊಡ್ಡ ಮಟ್ಟದಾಗಿರತಕ್ಕಂಥದ್ದು. ಒಂದು ಸಲ ಆ ಲಕ್ಷದೋಪಾದಿ ಸೈನ್ಯದ ಮೇಲೆ ಈ ದೊಡ್ಡ ಮೇರು ಪರ್ವತ ಬಿದ್ದರೆ ಹೆಂಗಾಗುತ್ತೋ ಹಂಗೆ ಬಿದ್ದು ಬಿಡ್ತಾಳೆ. ಎಲ್ಲ ಅಪ್ಪಚ್ಚಿ ಆಗ್ತಾರೆ. ಒಂದಷ್ಟು ಜನ ಪೂರ್ಣವಾಗಿ ಬಾಯಿ ತೆಗಿತಾಳೆ. ಅವರು ಕರ್ಕೊಂಡು ಬಂದಿರತಕ್ಕಂಥ ಆ ರಥ, ಗಜ, ತುರಗ, ಪದಾದಿಗಳೆಲ್ಲವೂ ಕೂಡ, ಅಂದರೆ ಆನೆ, ಕುದುರೆ, ವಾಹನಗಳು, ಎಲ್ಲ ರಥಗಳು ಕೂಡ ಸುಮ್ಮನೆ ಅಂತ ಬಾಯಿ ಮಾಡುತ್ತಾಳೆ. ಎಲ್ಲವೂ ಕೂಡ ಹೇಳ್ಕೊಂಡು ಬಿಡ್ತಾಳೆ. ಪೂರ್ಣವಾಗಿ ಈ ಕಬ್ಬಿನ ಜಲೆನ ತುಂಬ ಹಿಂಡಿ ಹಿಪ್ಪೆ ಮಾಡೋದು ಹೆಂಗಾಗುತ್ತೋ ಹಂಗೆ ಪೂರ್ಣ ಹಿಪ್ಪೆ ಮಾಡಿಬಿಡ್ತಾಳೆ. ಒಂದು ಸಲ ಹೀಗೆ ಕೈ ಹಾಕಿ ಅವಳು ಹೀಗೆ ತೆಗೆದುಕೊಂಡ್ರೆ, ನಾವೇನಾದರೂ ಈ ರಾಗಿನೋ ಈ ಅಕ್ಕಿನೋ ಭತ್ತ ತೆಗೆದು ಎಷ್ಟು ಬರ್ತಾವೆ ಒಂದು ಕೈಗೆ ಅಷ್ಟು ಜನ ಬರ್ತಾರೆ. ಸಾವಿರಾರು ಸಂಖ್ಯೆಯಲ್ಲಿ ರಾಕ್ಷಸರು ಬರ್ತಾರೆ. ಅವರನ್ನು ಹಾಗೇ ಹೀಗೆ ಒಸಕು ಹಾಕಿಬಿಡ್ತಾಳೆ, ಸಂಪೂರ್ಣ ಒಸಕು ಬಿಡುತ್ತಾಳೆ. ಅವಳ ನಾಲಿಗೆ ಅಂತೂ 1 ಕಿಲೋಮೀಟರ್ ದೂರ ಚಾಚಿರ್ತಾಳೆ. ಅಂತಹದನ್ನ ಪೂರ್ಣ ಕಟ್ಟಾಗ್ತಾಳೆ. ಹಾಗೆ ಈ ಒಂದು ಚಂಡಮುಂಡಾಸುರನನ್ನು ಅವಳು ಆ ಮಂತ್ರಶಕ್ತಿಯ ಬಾಣದಿಂದ ಅವರನ್ನು ಕಟ್ಟಿ ಅಮ್ಮನ ಮುಂದೆ ತಂದು ನಿಲ್ಲಿಸ್ತಾಳೆ. ಅಮ್ಮ, ನೀನು ಆಜ್ಞಾಪಿಸಿದ ಹಾಗೆ
ಆ ರಕ್ಕಸರ ಲಕ್ಷದೋಪಾದಿಯ ಸೈನ್ಯವನ್ನ ಸಂಹಾರ ಮಾಡುವ ಮುಖಾಂತರ ಅವರ ರಥ ಗಜ ತುರಗಾದಗಳನ್ನ ಏಕಮಾತ್ರವಾಗಿ ಸ್ವಾಹಾಕಾರ ಮಾಡದೆ ಆ ಕುದುರೆಗಳು ಆ ಲಕ್ಷದೋಪಾದಿಯಲ್ಲಿ ಬಂದಿರತಕ್ಕಂತಹ ಸೈನ್ಯವನ್ನು, ಸಾವಿರಾರು ಸಂಖ್ಯೆಯಲ್ಲಿ ಬಂದಿರತಕ್ಕಂತಹ ಆ ಗಜಗಳನ್ನು, ಕುದುರೆಗಳನ್ನು ಸ್ವಾಹಾಕಾರ ಮಾಡಿದ್ದೇನೆ. ಎಲ್ಲ ಒಸಕಿ ಇಸುಕಿ ಇಂಡಿ ಹಿಪ್ಪೆ ಮಾಡಿದ್ದೇನೆ. ಇನ್ನು ಉಳಿದಿರುವ ಇಬ್ಬರು ಈ ಚಂಡಮುಂಡಾದಿಗಳನ್ನ ಮಂತ್ರದ ಮಾಲಿಕೆಯೊಂದಿಗೆ ಹಿಡಿದು ನಿನ್ನ ಮುಂದೆ ತಂದಿದ್ದೇನೆ. ತಗೋ, ಈ ಬಲುಪಶುಗಳನ್ನ ನಿನ್ನ ರಣಯುದ್ಧಕ್ಕೆ ಬಲಿಯನ್ನ ಕೊಡು ಅಂತ ಹೇಳಿ ಆ ದೇವಿ ತಂದ ಕೂಡಲೇ ಆ ದುರ್ಗಾದೇವಿ ದೊಡ್ಡ ಕಣ್ಣನ್ನ ಬಿಡುತ್ತಾ ಅವಳ ಸೊಂಟದಲ್ಲಿದ್ದ ಖಡ್ಗವನ್ನ ತೆಗೆದು ಶಂಖನಾದವನ್ನ ಮಾಡುತ್ತಾಳೆ. ಅಂದ್ರೆ ಪಾಂಚಜನ್ಯವನ್ನ ಹೂಂಕರಿಸಿದಾಗ ನಾನಾ ವಿಧದ ಆ ಒಂದು ಮಂಗಳ ವಾದ್ಯಗಳು ಮೇಳೈಸುವ ಮುಖಾಂತರ ಡುಡ್ಡಕ, ತಾಳ, ಪಸ್ವ, ಮದ್ದಳ ಛೇಂಕಾರವನ್ನ ಮಾಡುವಾಗ ನೃತ್ಯ ವಾದ್ಯ ಗೀತಾದಿಯೊಂದಿಗೆ ಆಕೆ ನೃತ್ಯವನ್ನ ಮಾಡುತ್ತಾ ತರ್ತಕಿತ ತರ್ತಕಿತ ತರ್ತಜನ 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 ತಗರದಿನ 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 ತರ್ತಾಳ ತರ್ತ ದಿನತಾಳ ಧಿಮ್ ಧಿಮಿತ ಧಿಮ್ ಧಿಮಿತ ತಜ್ಜನ ಅಂತ ಹೇಳಿ ನೃತ್ಯವನ್ನ ಮಾಡೋ ಮುಖಾಂತರ ಆ ಸೊಂಟದಿಂದ ಖಡ್ಗವನ್ನು ಏಕಮಾತ್ರವಾಗಿ ತೆಗೆದು ಅವರನ್ನ ಸಂಹಾರ ಏಕಮಾತ್ರವಾಗಿ ಮಾಡುತ್ತಾಳೆ. ಅಂತಹ ಚಂಡಮುಂಡಾಸನ ಚಂಡಾಡಿದ ಆ ಚಂಡಿ ದೇವಿಗೆ ನಮೋ ನಮಃ. ಅವಳ ದೀಶಕ್ತಿ ಎಲ್ಲೋ ಅಂತಂದ್ರೆ ಶಿಷ್ಟರನ್ನ ಆಮೇಲೆ ಇಷ್ಟು ಕೋಪದಲ್ಲಿರ್ತಲ್ಲ, ತುಂಬಾ ಕೋಪಿಷ್ಟಲಾಗಿ ಬರ್ತಾಳೆ. ಆದರೆ ನೀವು ಮುಗ್ಧತೆಯಿಂದ ಕರೆದರೆ ಸಣ್ಣ ಮಗು ಬಾಲಾ ತ್ರಿಪುರ ಸುಂದರಿ ಕೂಡ ನಿಮ್ಮ ಮನೆಗೆ ಬರುತ್ತಾಳೆ. ನಿಮಗೆ ರಕ್ಷಣೆ ಬೇಕಾದರೆ ಈ ರೀತಿಯಾಗಿ ಬರುತ್ತಾಳೆ. ಅದಕ್ಕಾಗಿ ಚಂಡಿಯನ್ನು ಪೂಜಿಸ್ತಕ್ಕಂತಹ ವಿಧಾನಗಳು ಅತ್ಯಂತ ಸುಲಭ, ತುಂಬ ಶೀಘ್ರಗತಿಯ ಫಲ ನಾನು ಹೇಳ್ತಿರ್ತೀನಿ ನಿಮಗೆ. ಆಗಾಗ ಫಲ ಕೊಡುವವರು ಶೀಘ್ರ ಫಲ ಅಂತಂದರೆ ಗಣಪ ಮತ್ತು ಚಂಡಿ ಅಂತ. ಅಂತಹ ಚಂಡಿ ಅವತಾರದ ಬಗ್ಗೆ ಮಾತಾಡಬೇಕಾದ್ರೆ ಅದೊಂದು ನಾವೇನಾದರೂ ವರ್ಣನೆ ಮಾಡ್ಕೋಬೇಕು. ಇನ್ನೂ ಕೂಡ ಆ ರಥಗಳು ಹೇಗಿರುತ್ತವೆ, ಆ ಗಜಗಳು ಎಷ್ಟಿರ್ತವೆ, ಕುದುರೆಗಳು ಎಷ್ಟಿರ್ತವೆ, ಆ ಸೈನಿಕರು ಹೇಗಿರ್ತಾರೆ, ಇವೆಲ್ಲವೂ ಕೂಡ ಆಕೆ 1 ಕಿಲೋಮೀಟರ್ ತನಕ ಚಾಚ್ತಾಳಲ್ಲ, ಅದರ ಬಗ್ಗೆ ಎಲ್ಲ ವರ್ಣನೆ ಮಾಡ್ತಾ ಹೊರಟ್ರೆ ಬಹಳ ಅತ್ಯಂತ ಅದ್ಭುತವಾಗಿರತಕ್ಕಂಥದ್ದು. ಈ ನವರಾತ್ರಿಯಲ್ಲಿ ಅಂತಹ ದಿವ್ಯ ತೇಜಸ್ಸು ನಮಗೆ ಕೊಡಲಿಕ್ಕೆ ಕರುಣಾ ಸಮುದ್ರಳಾಗಿ ನಮ್ಮ ಮನೆಗೆ ಬರುವಂಥದ್ದು ದೇವಿ ಆ ಚಂಡಿಕಾದೇವಿ. ಇನ್ನು ಆ ಚಂಡಿಕಾ ಸಹಸ್ರ ಚಂಡಿಕಾ ಏನು ನೀವು ಕೇಳ್ತೀರೋ, ಆ ಸಹಸ್ರ ಅಂದರೆ 1000, ಏನು ಸಹಸ್ರ ಮಟ್ಟದಲ್ಲಿ ಮಾಡ್ತಕ್ಕಂಥದ್ದು ಏನು ಅಂತಂದರೆ, ಈ ಸಪ್ತ ಅಂತಂದರೆ 7, ಶತ ಅಂತಂದರೆ 100, 700 ಶ್ಲೋಕಗಳಿಂದ ಕೂಡಿರತಕ್ಕಂಥ ಈ ಗ್ರಂಥವನ್ನು ನೀವು 700 ಶ್ಲೋಕಗಳು ಕೂಡಿರತಕ್ಕಂಥದ್ದನ್ನು ಹೇಳಿದರೆ ಒಂದು ಸಲ, ಈ ತರಹದ್ದು 1000 ಸಲ ಪಾರಾಯಣ ಮಾಡಬೇಕು. 1000 ಸಲ ಪಾರಾಯಣ ಮಾಡಿ ಒಂದಾವರ್ತಿಯಂತೆ ನಾವು ಯಜ್ಞವನ್ನು ಮಾಡುವುದು, ಅದಕ್ಕೆ 100 ಬಾರಿ ಹೋಮವನ್ನು ಮಾಡತಕ್ಕಂಥದ್ದು. ಇದು ಸಹಸ್ರ ಚಂಡಿಕಾ ಯಾಗ. ಅಂದರೆ ನೀವು 1000 ಬಾರಿ ಹೇಳುವಂಥದ್ದು. ಒಂದು ಸಲ ಹೇಳಬೇಕಾದ್ರೆ ನಮಗೆ ಇಷ್ಟು ತಾಸುಗಳು ಬೇಕು. ಅದಕ್ಕೆ ಸಹಸ್ರ ಚಂಡಿಕೆ ಯಾಗವನ್ನು ಮಾಡಬೇಕಾದ್ರೆ ಬಹಳ ದಿನಗಳು ಬೇಕು, ಬಹಳ ದೊಡ್ಡ ಮಟ್ಟದ ಹವಿಸ್ಸು ಬೇಕು, ಬಹಳ ದೊಡ್ಡ ಮಟ್ಟದ ಪದಾರ್ಥಗಳು ಬೇಕು, ಬಹಳ ದೊಡ್ಡ ಮಟ್ಟದ ನಿಮಗೆ ಈ ಒಂದು ಪಾರಾಯಣ ಮಾಡ್ತಕ್ಕಂಥ ಸಂಖ್ಯೆ ಕೊಡಬೇಕು. ಒಂದು 20 ಜನವೋ 50 ಜನವೋ 100 ಜನವೋ ಋತ್ವಿಕರನ್ನು ಇಟ್ಟುಕೊಂಡು ಮಾಡುವಂಥದ್ದು. ಕೆಲವರು ಇಬ್ಬರೇ ಬಂದು ನಾವು ಸಹಸ್ರ ಚಂಡಿಕೆ ಯಾಗ ಮಾಡ್ತೀವಿ, ಹೇಗೆ ಮಾಡಲಿಕ್ಕೆ ಸಾಧ್ಯ? ಹೇಗೆ ಮಾಡುವಂಥದ್ದು? ಅದಕ್ಕೆ ಅದರ ಫಲ ಇದೆಯಲ್ಲ. ಯಾಕಂದರೆ ಒಂದೊಂದು ಅಧ್ಯಾಯಕ್ಕೂ ಒಂದೊಂದು ಪೂರ್ಣಾತಿಯನ್ನು ಕೊಡುವಂಥದ್ದು. ಆದರೆ ಈ 13 ಅಧ್ಯಾಯಗಳು ಇದು ಇರೋದರಿಂದ ಈ 700 ಶ್ಲೋಕಗಳಿಂದ ಕೂಡಿರತಕ್ಕಂಥ ಈ ಸಪ್ತಶತಿ ಚಂಡಿ ಪಾರಾಯಣ ಮಾಡುವಂಥದ್ದು ಒಂದೊಂದು ಅಧ್ಯಾಯಕ್ಕೆ ಒಂದೊಂದು ಅದ್ಭುತವಾಗಿರೋ ಪೂರ್ಣಾತಿ. ಆಕೆ ಏನು ಕೇಳ್ತಾಳೆ ಅಂತಂದರೆ, ಆ ಶ್ಲೋಕದಲ್ಲಿ ಬರ್ತಕ್ಕಂತಹದ್ದು ಒಂದೊಂದು ಅರ್ಥವನ್ನು ತಿಳಿದುಕೊಂಡು ಹೊರಟ್ರೆ ಅದು ಬೇರೆಯವರು ಬೇರೆ ಥರ ಅರ್ಥ ಮಾಡ್ಕೊಂಡಿರ್ತಾರೆ. ಅದು ಅಲ್ಲವೇ ಅಲ್ಲ, ಅಮ್ಮನಿಗೆ ಮದೋನ್ಮತ್ತಳಾಗ್ತಾಳೆ ಅವರನ್ನು ಸಂಹಾರ ಮಾಡಬೇಕಾದ್ರೆ. ಈಗ ನೀವೆಲ್ಲಾದರೂ ನೋಡಿರ್ತೀರಿ, ಈ ಕುಡಿದಿರೋರು ಹೇಗೆಲ್ಲ ಮಾಡ್ತಾರಂತ, ಅವ್ರಿಗೇನೂ ಗೊತ್ತಾಗಲ್ಲ. ಆ ಅಮ್ಮನನ್ನು ಅವ್ರ ಮೇಲೆ ಯುದ್ಧ ಹೋಗಬೇಕಂದ್ರೆ ನೀವಿಲ್ಲಿ ಮದೋನ್ಮತ್ತವಾಗಿರ್ತಕ್ಕಂಥ ಕೆಲವು ಇದಾವ ಮೂಲಿಕೆಗಳು, ಅದನ್ನು ಮಾಡಿದಾಗ ಆ ರೂಪದಲ್ಲಿ ಬರ್ತಾಳೆ. ಅದಕ್ಕೆ ಆ ಶ್ಲೋಕದಲ್ಲಿ ಹೇಳ್ತಾ ಬರುತ್ತೆ. ಅದೊಂದು ವಿಶೇಷ, ಅದೊಂದು ಅದ್ಭುತವಾಗಿರತಕ್ಕಂಥದ್ದು. ಈ ನವರಾತ್ರಿಗಳಲ್ಲಿ ಅಮ್ಮನನ್ನು ನೀವು ಗುಡಾನ್ನದಿಂದಲೋ ಮುದ್ಗಾನ್ನದಿಂದಲೋ ಯಾವುದರಿಂದ ನೀವು ಮಾಡ್ತೀರೋ ಭಾಳ ವಿಶೇಷದಿಂದ ಕೂಡಿರ್ತಕ್ಕಂತಹದ್ದು ಈ ಒಂದು ಚಂಡೀ ದೇವಿಗೆ ಸಂಬಂಧಪಡುವಂಥದ್ದು.